ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಕುರುಬ ಸಮುದಾಯವನ್ನು ಎಸ್ಟಿಗೆ ಸೇರಿಸುವ ವಿಚಾರವಾಗಿ ಪ್ರಸ್ತಾಪಿಸುತ್ತಿದ್ದಂತೆ ಕೆಆರ್ ಕ್ಷೇತ್ರದ ಶಾಸಕ ಶ್ರೀವತ್ಸರವರು ಎಸ್ಟಿ ಸಮುದಾಯಕ್ಕೆ ಕುರುಬ ಸಮುದಾಯವನ್ನು ಸೇರಿಸುವುದರಿಂದ ಮೀಸಲಾತಿ ವಿಚಾರದಲ್ಲಿ ಹಿಂದುಳಿದ ಎಸ್ಟಿ ಸಮುದಾಯದ ಹಲವಾರು ಪಂಗಡಗಳಿಗೆ ಅನ್ಯಾಯವಾಗಲಿದೆ ಎಂದು ಧ್ವನಿ ಎತ್ತಿದ್ದರಿಂದ ಕಾಂಗ್ರೆಸ್ ಮುಖಂಡರು ಅವರ ವಿರುದ್ಧ ತಿರುಗಿ ಬಿದ್ದಿರುವುದನ್ನು ಖಂಡಿಸಿ ಕೆಆರ್ ಕ್ಷೇತ್ರದ ಎಸ್ಟಿ ಮೋರ್ಚಾ ಅಧ್ಯಕ್ಷ ನಂದೀಶ್ ನಾಯಕ್ ತಿಳಿಸಿದರು. ಕುರುಬ ಸಮುದಾಯವನ್ನು ಯಾವುದೇ ಕಾರಣಕ್ಕೂ ಎಸ್ಟಿಗೆ ಸೇರಿಸಬಾರದೆಂದು ಸಮುದಾಯದ ಪರವಾಗಿ ಶಾಸಕರು ಮಾತನಾಡಿದರು. ಕುರುಬ ಸಮುದಾಯದ ಅನೇಕ ಮುಖಂಡರು ಅದನ್ನು ವಿರೋಧಿಸಿ ಸಮಾಜದಲ್ಲಿ ಅಶಾಂತಿ ಸೃಷ್ಟಿ ಮಾಡುತ್ತಿದ್ದಾರೆ. ಹಾಗಾಗಿ ನಾವು ಈ ಮೂಲಕ ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಿಗೆ ಮನವಿ ಮಾಡುತ್ತಿದ್ದೇವೆ. ಸಿದ್ದರಾಮಯ್ಯರವರು ಈ ಹೇಳಿಕೆಯನ್ನು ಹಿಂಪಡೆಯಬೇಕು. ಕುರುಬ ಸಮುದಾಯದವರು ಮನಸೋ ಇಚ್ಛೆ ತೇಜೋವಧೆ ಮಾಡುತ್ತಿದ್ದಾರೆ. ಇದು ಇಲ್ಲಿಗೆ ನಿಲ್ಲಬೇಕು. ನಮ್ಮ ಸಮುದಾಯದ ಪರವಾಗಿ ಧ್ವನಿ ಎತ್ತಿರುವ ಶಾಸಕರು ಎಸ್ಟಿ ಸಮುದಾಯದವರಲ್ಲ. ಆದರೂ ಜನರ ಒಳಿತಿಗಾಗಿ ನಮ್ಮ ಸಮುದಾಯದ ಪರವಾಗಿ ಮಾತನಾಡಿದ್ದಾರೆ. ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ನಾವು ಮನವಿ ಮಾಡುತ್ತಿದ್ದೇವೆ. ಯಾವುದೇ ಕಾರಣಕ್ಕೂ ಜಾತಿಗಳ ನಡುವೆ ವೈಮನಸ್ಸು ಸೃಷ್ಟಿ ಮಾಡಬೇಡಿ ಎಂದರು. ಇದೇ ವೇಳೆ ಮೈಸೂರು ನಗರ ಎಸ್ಟಿ ಮೋರ್ಚಾ ಉಪಾಧ್ಯಕ್ಷರಾದ ತ್ಯಾಗರಾಜು ಎಸ್, ಮಹೇಶ್ ಕುಮಾರ್, ಎಸ್ಟಿ ಮೋರ್ಚಾ ಗ್ರಾಮಾಂತರ ಅಧ್ಯಕ್ಷರಾದ ಉಮೇಶ್, ದಂಡನಾಯಕ, ಬಿಜೆಪಿ ಯುವ ಮುಖಂಡರು ಉಪಸ್ಥಿತರಿದ್ದರು. ನಾಡಿನ ಸಮಸ್ತ ಜನತೆಗೆ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳೊಂದಿಗೆ ಈ ದಿನ ಈ ಪ್ರೆಸ್ ಮೀಟ್ ಏನು ಕರೀತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತು ಎಸ್ಟಿ ಸಮುದಾಯದ ವಿಚಾರವಾಗಿ ಇವತ್ತು ಕುರುಬ ಸಮಾಜನ ಸೇರಿಸ್ಬೇಕಂತೇಳಿ ನಮ್ಮ ಸಿದ್ದರಾಮಯ್ಯನವರು ಮುಂದೆ ಆಗಿರೋದು ಅತ್ಯಂತ ಖಂಡನೀಯ ವಿಚಾರ. ಈ ವಿಚಾರವಾಗಿ ನಮ್ಮ ಮೈಸೂರಿನ ಕೆಆರ್ ಕ್ಷೇತ್ರದ ಶಾಸಕರಾದ ಶ್ರೀ ವತ್ಸಣ್ಣನವರು ಧ್ವನಿ ಎತ್ತಿದ್ದಕ್ಕೆ ಇವತ್ತು ಅವರ ವಿಚಾರವಾಗಿ ಇಲ್ಲಸಲ್ಲದ ಆರೋಪಗಳನ್ನ ಮಾಡ್ತಾ ಕುಂತಿದ್ದಾರೆ. ಅವ್ರ ಬಗ್ಗೆ ದೂರು ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಕಿರುಕುಳ ಕೊಡೋಕ್ಕೆ ಮುಂದಾಗಿದ್ದಾರೆ. ಇದು ಎಷ್ಟರ ಮಟ್ಟಕ್ಕೆ ಸರಿ? ಹಾಗಾದರೆ ಅವರು ಧ್ವನಿ ಎತ್ತಿದ್ದೇ ತಪ್ಪಾಯ್ತು. ಹಾಗಾದರೆ ಎಸ್ಟಿ ಸಮಾಜಕ್ಕೆ ಅನ್ಯಾಯ ಮಾಡದೇ ಇವರು ದುರುದ್ದೇಶನ ಏನಿದ್ರ ಅರ್ಥ ಅನ್ನೋದು ನಮಗೂ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಸರ್ಕಾರ ಅಂದಮೇಲೆ ಸರ್ವ ಸಮಬಾಳು ಸಮಪಾಲು ಅನ್ನೋ ಲೆಕ್ಕಾಚಾರದಲ್ಲಿ ಸರ್ಕಾರ ನಡೆಸಬೇಕು ವಿನ ಜಾತಿ ಸಂಘರ್ಷ ಮಾಡಲಿಕ್ಕೆ ಇವರು ಅವಕಾಶ ಮಾಡಿಕೊಡ್ತಿದ್ದಾರೆ. ಸಿದ್ದರಾಮಯ್ಯನವ್ರಿಗೆ ಇವತ್ತು ಈ ಮೂಲಕ ಕೇಳ್ಕೊಳ್ಳೋದೇನೆಂದರೆ, ದಯಮಾಡಿ ಜಾತಿ ಸಂಘರ್ಷನ ನೀವೇ ನಿಲ್ಲಿಸಬೇಕು. ನೀವು ಬೆಂಕಿ ಹಚ್ಚಿದ್ರೆ ಇದು ತುಂಬ ಉರಿಯುತ್ತೆ. ಇದು ದೊಡ್ಡ ಮಟ್ಟಕ್ಕೆ ಹೋಗಿ ಇನ್ನೂ ಬೆಳೆಯೋದು ಬೇಡಿ. ದಯಮಾಡಿ ಕೈ ಮುಗಿದು ಕೇಳ್ಕೊತೀನಿ, ಈ ವಿಚಾರವಾಗಿ ಇಲ್ಲಿಗೆ ನಿಮ್ಮ ಆದೇಶನ ಹಿಂದೆ ತಗೊಂಡು ಇನ್ನು ಮುಂದೆ ಬರೋ ದಿನಗಳಲ್ಲಿ ನಮ್ಮ ಎಸ್ಟಿ ಸಮಾಜವನ್ನು ಉಳಿಸ್ಬೇಕು. ಯಾಕಂದರೆ ಈ ಹಿಂದೆ ಬಂದಿರೋ ಸರ್ಕಾರಗಳೆಲ್ಲ ನಮ್ಮ ಎಸ್ಟಿ ಸಮಾಜಕ್ಕೆ ಭಾಳ ರೀತಿಯಲ್ಲಿ ಅನುಕೂಲಗಳು ಮಾಡಿದ್ದಾರೆ. ಯಡಿಯೂರಪ್ಪನವರು ವಾಲ್ಮೀಕಿ ಜಯಂತಿ ತಂದರು. ಆಮೇಲೆ ಬಂದು 3% ಇದ್ದಿದ್ದನ್ನು 7% ಮಾಡಲಿಕ್ಕೆ ಬೊಮ್ಮಾಯಿಯವರು ಸಹಕಾರ ಕೊಟ್ಟರು. ಆಮೇಲೆ ತಳವಾರ ಪರಿವಾರ ಇದ್ದಿದ್ದು ಹೋರಾಟನ ಡೆಲ್ಲಿಲಿ 37 ವರ್ಷಗಳಿಂದ ಹೋರಾಟ ಮಾಡಿದ್ದನ್ನು ಡೆಲ್ಲಿಲಿ ಹೋರಾಡಿ ನಮ್ಮ ಪ್ರತಾಪ್ ಸಿಂಹ ಅವರಾಗ್ಬೋದು, ಅನಂತಕುಮಾರ್ ಆಗ್ಬೋದು, ಮತ್ತು ನಮ್ಮ ಸ್ವಾಮೀಜಿಗಳಾಗ್ಬೋದು, ಇದಕ್ಕೆಲ್ಲ ಸಹಕಾರ ಕೊಟ್ಟಿದ್ದು ನಮ್ಮ ಬಿಜೆಪಿಯವರು. ಹಾಗಾದರೆ ಬಿಜೆಪಿಯವರು ಧ್ವನಿ ಎತ್ತದೇ ತಪ್ಪೆ. ಹಾಗಾದರೆ ಏನು ತಪ್ಪಿದೆ? ನಮ್ಮ ಶಾಸಕರು ಕೇಳಿರೋದ್ರಲ್ಲಿ ಏನು ತಪ್ಪಿದೆ ಹೇಳಿ. ಹಾಗಾದ್ರೆ ಯಾರು ಧ್ವನಿ ಎತ್ತಬಾರ್ದು? ಹಾಗಾದರೆ ಎಸ್ಟಿ ಸಮಾಜನ ತುಳಿಯೋದೇ ಇವ್ರದ್ದು ಉದ್ದೇಶ ಆಗ್ಬಿಟ್ರೆ ಯಾವ ಕಾಲ್ತಿನ ತುಳಿತಾ ಇದ್ದೀರಾ ನೀವು? ಎಸ್ಟಿ ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟಿದ್ದೀರಾ? ದಯಮಾಡಿ ಉತ್ತರಿಸಿ. ಇವತ್ತು 15 ಜನ ಶಾಸಕರು ಗೆದ್ದೋಗಿದ್ದೀರಲ್ಲ, ಏನು ಮಾಡ್ತಾ ಇದ್ದೀರಾ ಮಾಸ್ವಾಮಿಗಳೇ ನೀವೆಲ್ಲ? ನಮ್ಮ ಸಮಾಜದವರೇ ತಾನೇ ನೀವು? ಸರ್ಕಾರದಲ್ಲಿದ್ದೀರಾ, ಸ್ಥಾನಮಾನದಲ್ಲಿದ್ದೀರಾ, ಎಲ್ಲ ರೀತಿಯ ಸವಲತ್ತನ್ನ ಅನುಭವಿಸ್ತಾ ಇದ್ದೀರಾ. ನಮ್ಮ ಸಮಾಜಕ್ಕೆ ಅನ್ಯಾಯ ಆಯ್ತಾರು ಯಾಕೆ ಬಾಯಿ ಮುಚ್ಕೊಂಡು ಕೂತಿದ್ದೀರಾ? ಯಾಕೆ ನಿಮಗೆ ಬೇರೆ ರೀತಿಯಲ್ಲಿ ಗಡ್ಸಿಲ್ವೇ? ಕೇಳಲಿಕ್ಕೆ ಧೈರ್ಯ ಇಲ್ವೇ? ಅಷ್ಟು ಭಯದಲ್ಲಿ ನೀವು ಅಧಿಕಾರ ಆಳ್ಬೇಕಾ? ನಿಮಗೆ ಧೈರ್ಯ ಇದ್ರೆ ಸರ್ಕಾರಕ್ಕೆ ರಾಜೀನಾಮೆ ಕೊಟ್ಟು ನೀವು ವಾಪಸ್ ಬಂದು ಸಮುದಾಯದ ಪರವಾಗಿ ನಿಂತ್ಕೊಳ್ಳಿ. ಸಮುದಾಯ ನಿಮ್ಮ ಪರವಾಗಿ ನಿಂತಿರುತ್ತೆ ಯಾವತ್ತೂ ಕೂಡ. ಯಾರೋ ಒಬ್ಬ ಇವತ್ತು ಶಾಸಕರು ಧ್ವನಿ ಎತ್ತರು ಅಂತ ಹೇಳಿ ನೀವು ಈ ರೀತಿ ಎಲ್ಲ ನೀವು ದಂಗೆ ಹೇಳೋದು, ಇದು ಮಾಡೋದು
ದಂಗೆ ಹೇಳಿ ಅಂತ ಅವ್ರು ಹೇಳಲಿಲ್ಲ ನಿಮಗೆ. ಸಮಾಜಕ್ಕೆ ಅವರು ಕರೆ ಕೊಟ್ಟಿದ್ದು ನಾವು ದಂಗೆ ಬನ್ನಿ ದಂಗೆ ಹೇಳಿ ಅಂತ ಅವ್ರೇನು ಕರೆ ಕೊಡಲಿಲ್ಲ ನಿಮಗೆ. ಅವ್ರು ಹೇಳಿದ್ದೇನು, ನಾಯಕ ಸಮಾಜಕ್ಕೆ ಅನ್ಯಾಯ ಆಗುತ್ತೆ ರೀ. ಮೈಸೂರಿನಲ್ಲಿ ರಿಸರ್ವ್ ಇರೋದು ಅಂತ ಹೇಳಿದ್ರೆ ಎಚ್ ಡಿ ಕೋಟೆ ಒಂದೇ. ನೀವು ಕುರುಬ ಸಮಾಜನ ನೀವು ಎಷ್ಟಿಗೆ ಸೇರಿಸಿದ್ರೆ ನಾಳೆ ದಿನ ಅವ್ರ ಮಗನ್ನ ಅಥವಾ ಇನ್ನಾರನ್ನ ಅಲ್ಲಿಗೆ ಸೀಮಿತವಾಗಿ ನೀವು ಆಯ್ಕೆ ಮಾಡ್ತೀರಾ ಅನ್ನೋದ್ರಲ್ಲಿ ತಪ್ಪೇನಿದೆ, ಡೌಟ್ ಏನಿದೆ? ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ದಯಮಾಡಿ ಈ ವಿಚಾರವಾಗಿ ಕುರುಬ ಸಮಾಜದವರು ಇರ್ಬೋದು, ನಾಯಕ ಸಮಾಜದವರು ಇರ್ಬೋದು, ಎಸ್ ಟಿ ಸಮುದಾಯದವರು ಇರ್ಬೋದು, ದಯಮಾಡಿ ಇದು ಸರ್ಕಾರಕ್ಕೆ ನೀವೇ ತಿಳಿ ಹೇಳಿ. ಇದನ್ನ ಇಲ್ಲಿಗೆ ಸ್ಥಗಿತಗೊಳಿಸಿದ್ರೆ ಇದು ಶಾಂತವಾಗುತ್ತೆ. ಇಲ್ಲ ಇಡೀ ರಾಜ್ಯದಲ್ಲೇ ಹತ್ಕೊಂಡು ಉರಿಯುತ್ತೆ. ಅದಕ್ಕೆಲ್ಲ ನೀವು ಅವಕಾಶ ಮಾಡ್ಕೊಳ್ಬೇಡಿ. ಈ ಪ್ರತಿಭಟನೆಗಳಿಗೂ ನೀವು ಅವಕಾಶ ಮಾಡ್ಕೊಳ್ಬೇಡಿ. ಧೈರ್ಯ ಇರೋದು ಅಂತ ಹೇಳಿದ್ರೆ ಎಚ್ ಡಿ ಕೋಟೆ ಒಂದೇ. ನೀವು ಕುರುಬ ಸಮಾಜನ ನೀವು ಎಷ್ಟಿಗೆ ಸೇರಿಸಿದ್ರೆ ನಾಳೆ ದಿನ ಅವ್ರ ಮಗನ್ನ ಅಥವಾ ಇನ್ನಾರನ್ನ ಅಲ್ಲಿಗೆ ಸೀಮಿತವಾಗಿ ನೀವು ಆಯ್ಕೆ ಮಾಡ್ತೀರಾ ಅನ್ನೋದ್ರಲ್ಲಿ ತಪ್ಪೇನಿದೆ, ಡೌಟ್ ಏನಿದೆ? ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ದಯಮಾಡಿ ಈ ವಿಚಾರವಾಗಿ ಕುರುಬ ಸಮಾಜದವರು ಇರ್ಬೋದು, ನಾಯಕ ಸಮಾಜದವರು ಇರ್ಬೋದು, ಎಸ್ ಟಿ ಸಮುದಾಯದವರು ಇರ್ಬೋದು, ದಯಮಾಡಿ ಇದು ಸರ್ಕಾರಕ್ಕೆ ನೀವೇ ತಿಳಿ ಹೇಳಿ. ಇದನ್ನ ಇಲ್ಲಿಗೆ ಸ್ಥಗಿತಗೊಳಿಸಿದ್ರೆ ಇದು ಶಾಂತವಾಗುತ್ತೆ. ಇಲ್ಲ ಇಡೀ ರಾಜ್ಯದಲ್ಲೇ ಹತ್ಕೊಂಡು ಉರಿಯುತ್ತೆ. ಅದಕ್ಕೆಲ್ಲ ನೀವು ಅವಕಾಶ ಮಾಡ್ಕೊಳ್ಬೇಡಿ. ಈ ಪ್ರತಿಭಟನೆಗಳಿಗೂ ನೀವು ಅವಕಾಶ ಮಾಡ್ಕೊಳ್ಬೇಡಿ. ದಯಮಾಡಿ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಎಸ್ ಟಿ ಮೋರ್ಚಾ ವತಿಯಿಂದ, ಮೈಸೂರು ಎಸ್ ಟಿ ಮೋರ್ಚಾ ವತಿಯಿಂದ KR ಕ್ಷೇತ್ರದ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಇದನ್ನು ಇಲ್ಲಿಗೆ ನಿಲ್ಲಿಸಿ. ಸ್ವಾಮಿ, ಈಗ ಕುರುಬ ಸಮಾಜದಲ್ಲಿ ಕನಿಷ್ಠ ಪಕ್ಷ 40 ಲಕ್ಷ ಮೇಲೆ ಜನಸಂಖ್ಯೆ ಇದೆ. ಈಗ ಇವರು ಕೊಡ್ತಾ ಇರೋ ಅನುದಾನನೇ ಇವತ್ತು ಇಟ್ಕೊ ಮುಟ್ಕೊ. ಒಬ್ಬರು ಮಕ್ಕಳಿಗೆ ಸ್ಕಾಲರ್ಶಿಪ್ಗಳು ಸಿಗ್ತಾ ಇಲ್ಲ. ಆಮೇಲೆ ಅವ್ರ ಎಸ್ ಟಿ ಮಕ್ಕಳುಗಳಿಗೆ ಅನುದಾನಗಳು ಸಿಗ್ತಾ ಇಲ್ಲ. ಅವರು ವ್ಯವಹಾರ ಮಾಡಲಿಕ್ಕೆ ಇವರು ಸರ್ಕಾರದಿಂದ ಬಿಡುಗಡೆ ಮಾಡ್ತಿಲ್ಲ. ಇನ್ನು ಎಷ್ಟೇ ಕುರುಬ ಸಮಾಜನ ಇವರು ಸೇರಿಸಿದ್ರೆ ನಾಳೆ ದಿವಸ ನಮ್ಮ ಪರಿಸ್ಥಿತಿಗಳು ಎಲ್ಲಿಗೆ ಹೋಗುತ್ತೆ? ಈಗೇನೆ ಒಂದು ಕೆಟ್ಟ ಹೆಸರಿದೆ, ಕಟ್ಟ ಕೆಡೆ ವ್ಯಕ್ತಿಗಳು ಅಂತ. ಇನ್ನು ಮೂಲೆಗೆ ತಳ್ಳಲಿಕ್ಕೆ ಇವರು ಮುಂದಾಗಿದ್ದಾರ ನಮ್ಮ ಸಮಾಜನ? ಖಂಡಿತ ತಳಮಟ್ಟದಲ್ಲಿರೋ ನಮ್ಮ ಎಸ್ ಟಿ ಸಮಾಜಕ್ಕೆ ಅನ್ಯಾಯ ಮಾಡೋದು ಈ ಕಾಲದಿಂದ ಅಲ್ಲ. ನಾನು 85ರಿಂದ ನಾನು ಸಿದ್ದರಾಮಯ್ಯನವ್ರನ್ನ ನೋಡ್ತಾನೇ ಇದ್ದೀನಿ. ನಮ್ಮ ಸಮಾಜನ ತುಳಿದೇ ಬದುಕ್ತಾ ಇದ್ದಾರೆ ವಿನ ಯಾವುದೇ ಕಾರಣಕ್ಕೂ ಅವರು ನಮ್ಮ ಸಮಾಜನ ಕೈ ಹಿಡಿದು ಮೇಲೆತ್ತ ಪ್ರಸಂಗನೇ ಇಲ್ಲ. DT ಜಯಕುಮಾರ್ ಇರ್ಬೋದು, ನಮ್ಮ ಈಗ ಸದ್ಯಕ್ಕೆ KN ರಾಜಣ್ಣ ಅವ್ರು ಇರ್ಬೋದು, ನಮ್ಮ ಬಳ್ಳಾರಿ ನಾಗೇಂದ್ರ ಅವ್ರು ಇರ್ಬೋದು. ಇದಕ್ಕಿಂತ ಉದಾಹರಣೆಗಳು ಇನ್ನೇನು ಬೇಕು ಸ್ವಾಮಿಗಳೇ? ಈಗ ಎಸ್ ಟಿ ಸಮುದಾಯಕ್ಕೆ ಕೊಳ್ಳಿ ಹೆಚ್ಚಕ್ಕೆ ಬಂದಿದ್ದಾರೆ. ಇದೆಷ್ಟು ಮಟ್ಟಕ್ಕೆ ಸರಿ? ಇದೇ ರೀತಿ ಮುಂದುವರೆದ್ರೆ ನಾನಲ್ಲ, ಇಡೀ ನಮ್ಮ ಎಸ್ ಟಿ ಸಮಾಜದವರು ಲಗ್ಗೆ ಹೇಳೋದ್ರಲ್ಲಿ, ದಂಗೆ ಹೇಳೋದ್ರಲ್ಲಿ, ಪ್ರತಿಭಟನೆ ಮಾಡೋದ್ರಲ್ಲಿ ಪ್ರಥಮ ಸ್ಥಾನ ತಗೊಳ್ಳೋದಂತ ಖಚಿತ. ಇದು ಯಾರ ವಿರುದ್ಧ ಅಲ್ಲ, ಸರ್ಕಾರದ ವಿರುದ್ಧ ಮಾತ್ರ ನಾವು ಮಾಡೋದು. ನಾವು ಯಾವುದೋ ಒಂದು ಸಮಾಜದ ವಿರುದ್ಧ ಮಾಡಿದ್ರೆ ಅದು ನಮ್ಮದು ಕೂಡ ತಪ್ಪಾಗುತ್ತೆ. ನಾವು ಮಾಡೋದು ಸರ್ಕಾರದ ವಿರುದ್ಧ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ, ಹೋರಾಟ ಮಾಡ್ತೀವಿ. ಇಡೀ ರಾಜ್ಯದಲ್ಲಿ ಈಗಾಗಲೇ ಉತ್ತರ ಕರ್ನಾಟಕದ ಸೈಡೆಲ್ಲ ಹತ್ಕೊಂಡಿದೆ, ಪ್ರತಿಭಟನೆಗಳು ಆಗ್ತಾ ಇದ್ದಾವೆ, ಘೋಷಣೆಗಳು ಕೂಗ್ತಾ ಇದ್ದಾರೆ. ಆದ್ರಿಂದ ಇದನ್ನ ದಯಮಾಡಿ ವರೆಗೂ ಹೋರಾಟ ಮಾಡ್ತಾನೆ ಇರ್ತೀವಿ. ಈ ವಿಚಾರವಾಗಿ ಅವರ ನಿರ್ಧಾರನ ಹಿಂಪಡಿಬೇಕು ಅಂತ ಇಲ್ಲಿ ನಾವು ಆಗ್ರಹಿಸ್ತೀವಿ. ಈ ವಿಚಾರವಾಗಿ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಈ ಆದೇಶನ ಇಲ್ಲಿಗೆ ಕೈಬಿಟ್ಟು ಇನ್ನು ಮುಂದೆ ಜನಸಾಮಾನ್ಯರು ಸುಖ ಶಾಂತಿ ನೆಮ್ಮದಿಯಿಂದ ಬದುಕೋದಕ್ಕೆ ಅನುವು ಮಾಡಿಕೊಡ್ಬೇಕಂತೇಳಿ ಈ ಮೂಲಕ ಕೇಳ್ಕೊಂತ ಇದ್ದೀನಿ. ಹಿಂಗೆ ಎಕ್ಸೋದಕ್ಕೆ ಮೂಲ ಕಾರಣ ಯಾರು ಹೇಳಿ? ಅಗರ್ ಕೇಳಬಾರ್ದಾ? ದಂಗೆ ಎದ್ದೇಳಿಸೋದಕ್ಕೆ ಮೂಲ ಕಾರಣ ಏನು? ಎಷ್ಟಿ ಕುರುಬ ಸಮಾಜನ ಎಷ್ಟಿಗೆ ಸೇರ್ತೀನಿ ಅಂದಿದ್ದಕ್ಕೆ ತಾನೆ ಅವರು ನ್ಯಾಯ ಕೇಳೋದು ತಾನೆ. ತಪ್ಪೇನಿದೆ ಹೇಳಿ? ತಪ್ಪಿದ್ರೆ ಚರ್ಚೆಗೆ ಬರಲಿ ಅಥವಾ ಅಸೆಂಬ್ಲಿಲಿ ಕೇಳಲಿ. ಅದು ಬಿಟ್ಟು ಅವರ ಕುರುಬ ಸಮಾಜದವ್ರು ಬಂದು ಅಲ್ಲೆಲ್ಲ ಮುತ್ತಿಗೆ ಹಾಕೋದು, ಅವ್ರಿಗೆ ದಬ್ಬಾಳಿಕೆ ಮಾಡೋದು, ಇನ್ನೊಂದು ಹೋಗಿ ದೂರ ದಾಖಲಾತಿ ಮಾಡೋದು, ಅದು ಎಷ್ಟರ ಮಟ್ಟಕ್ಕೆ ಸರಿ? ಹಾಗಾದ್ರೆ ನಮ್ಮ ಸಮುದಾಯ ಪರವಾಗಿ, ನಮ್ಮ ಎಸ್ ಟಿ ಸಮುದಾಯದ ಪರವಾಗಿ ಅವ್ರ ದನಿ ಎತ್ತಿದೆ ತಪ್ಪೆ? ಖಂಡಿತ ಈ ಶಾಸಕರ ಜೊತೆ ಮಾತಾಡಿ ಖಂಡಿತ ಅದನ್ನ ನಿಗದಿಪಡಿಸ್ತೀನಿ. ನಾನು ನಂದೀಶ್ ನಾಯ್ಕ ಅಂತೇಳಿ ನನ್ನ ಹೆಸರು, KR ಕ್ಷೇತ್ರದ ಎಸ್ ಟಿ ಮೋರ್ಚಾ ಅಧ್ಯಕ್ಷರು.
ನಮಸ್ತೆ. ನಾವು BJP ST ಮೋರ್ಚಾ ಗ್ರಾಮಾಂತರ, ನಮ್ಮ ಹೆಸರು ಉಮೇಶ್ ಅಂತ. ದಯವಿಟ್ಟು ಈ ಸಿದ್ದರಾಮಯ್ಯ ಅವರು ಮಾಡ್ತಾ ಇರೋ ಅನ್ಯಾಯನ ಖಂಡಿಸ್ತೀವಿ ಮತ್ತು ಅವರು ನಮ್ಮ ಗ್ರಾಮಾಂತರದಲ್ಲಿ ಇರುವಂಥ ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ಮುಂಬರುವ ಚುನಾವಣೆಗಳಲ್ಲಿ ಅವರ ಜನಾಂಗದವ್ರನ್ನೇ ಮುಂದೆ ತರಬೇಕು ಅಂತ ಈ ಹುನ್ನಾರ ನಡೆಸ್ತಾ ಇದ್ದಾರೆ. ಅದರಿಂದ ದಯಮಾಡಿ ಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊಳ್ಳೋದಿಷ್ಟೇ, ನಮ್ಮ ನಾಯಕ ಜನಾಂಗಕ್ಕೆ ದಯಮಾಡಿ ಅನ್ಯಾಯ ಮಾಡಬೇಡಿ. ಯಾಕಂದರೆ ನಮ್ಮವರು ಇನ್ನೂ ಅವಿದ್ಯಾವಂತರಿದ್ದಾರೆ, ಬಡವರಿದ್ದಾರೆ. ಅದರಿಂದ ಅವ್ರನ್ನೂ ಸುಧಾ ಮೇಲೆತ್ತಂತ ಕೆಲಸ ಮಾಡಿ, ಅದು ಬಿಟ್ಟು ನಿಮ್ಮ ಜನಾಂಗನೇ ನೋಡಿಕೊಂಡು ನಿಮ್ಮ ಜನಾಂಗನೇ ಉದ್ಧಾರ ಮಾಡಬೇಕು ಅಂತ ದಯವಿಟ್ಟು ಇದಂತೂ ಮುಂದಿನ ಚುನಾವಣೆ ಬರ್ತಾ ಇದೆ. ದಯವಿಟ್ಟು ನೀವು ಇದನ್ನ ಮನದಲ್ಲಿ ಇಟ್ಕೊಂಡು ನಮ್ಮ ನಾಯಕ ಜನಾಂಗಕ್ಕೆ ಅನ್ಯಾಯ ಮಾಡಬೇಡಿ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ. ಮತ್ತೆ ನಮ್ಮ ಶ್ರೀವಾಸ್ತವ ಅವರು ನಮ್ಮ ನಾಯಕ ಜನಾಂಗದ ಪರವಾಗಿ ನಮ್ಮ ನಾಯಕ ಜನಾಂಗಕ್ಕೆ ಅನ್ಯಾಯ ಇತ್ತಿರೋದನ್ನ ನೋಡಿ ಅವರು ಒಳ್ಳೆ ಮಾತಾಡಿದರೆ ಹೊರತು ನಮ್ಮಲ್ಲಿ ದಂಗೆ ಎದ್ದಿಸುವಂತ ಕೆಲಸ ಅಂತೂ ಮಾಡಿಲ್ಲ. ನಾಯಕ ಜನಾಂಗ ಇನ್ನೂ ಕೆಳಮಟ್ಟದಲ್ಲಿದೆ, ಅದನ್ನ ಮೇಲೆ ತರಬೇಕು ಅನ್ನೋ ಉದ್ದೇಶದಿಂದ ಅವರು ನಮ್ಮ ನಾಯಕ ಜನಾಂಗದ ಪರವಾಗಿ ಮನವಿ ಮಾಡಿದ್ದಾರೆ ಹೊರತು ನೀವು ಒಡೆದಾಡಿ ಕಚ್ಚಾಡಿ ಅಂತ ಈ ಉದ್ದೇಶದಿಂದ ಅವ್ರು ಹೇಳಿಲ್ಲ. ಅದರಿಂದ ದಯವಿಟ್ಟು ಏನಾರು ಕುರುಬ ಸಮಾಜದವರು ನಮ್ಮ ಶ್ರೀವಾಸ್ತವ್ರ ಮೇಲೆ ಏನಾರು ಅಪಪ್ರಚಾರ ಮಾಡೋದು ಮತ್ತೆ ಇನ್ನೇನಾದ್ರು ಹೇಳಿಕೆ ಕೊಟ್ಟರೆ ನಾವು ನಮ್ಮ ಶ್ರೀವಾಸ್ತವರು ಅವ್ರ ಹಿಂದ್ಗಡೆನೆ ಪರವಾಗಿ ಅವ್ರಿಗೆ ಬೆಂಬಲ ಕೊಟ್ಟು ಅವ್ರನ್ನ ಯಾವುದೇ ರೀತಿಯಲ್ಲಿ ಅವರನ್ನ ಹೀಯಾಳಿಸದಂತೆ ಬೆಂಗಾಲಾಗಿ ನಾವು ನಿಂತಿರ್ತೀವಿ. ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.